ಆದಷ್ಟು ಬೇಗ ಮುಗಿಸ್ತೀನಿ. ಶಿವು ಎಲ್ಲ ಮಾತಾಡ್ಬಿಟ್ಟಿದ್ದಾನೆ ಆ್ಯಕ್ಚುಲಿ, ಹೋಲಿಸ್ಟಿಕ್ ಎಲ್ಲ ಕವರ್ ಮಾಡಿದ್ದಾನೆ. ದಟ್ ಈಸ್ ವಾಟ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಒಂದು ಕ್ಲಾಸ್ ಅಟೆಂಡ್ ಆಗಿಲ್ಲ, ಬಟ್ ಹಿ ಹ್ಯಾಸ್ ಕವರ್ಡ್ ಎವ್ರಿಥಿಂಗ್ ಅಬೌಟ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ನಾನೇ ಒಂದು ಟೀಚರ್, ಪ್ರಾಜೆಕ್ಟ್ ಒಂದಿನ ಕ್ಲಾಸಲ್ಲಿ ನಾನು ಹೇಳಿದ್ದೆ ಬರಲಿಕ್ಕೆ ಹೋಗ್ಬೇಡ ಅಂತ ಹೇಳಿದ್ದೆ ಅವ್ರಿಗೆ. ಇದರಲ್ಲೇ ಎಲ್ಲ ಕಲಿಯೋಕ್ಕೆ ಎಲ್ಲ ಏನು ಮಾಡ್ತಾ ಇದೆ, ದಟ್ ಈಸ್ ಇಟ್ ಸೆಲ್ಫ್ ಇಸ್ ಅ ಬಿಗ್ ಪ್ರಾಜೆಕ್ಟ್, ಫೋಕಸ್ ಆನ್ ದ್ಯಾಟ್, ಡೋಂಟ್ ಕಮ್ ಟು ದ ಕ್ಲಾಸ್ ಅಂದೆ. ಕ್ಲಾಸ್ 4 ಗೋಡೆ ಮಧ್ಯೆ ಕಲಿಬಾರ್ದು ಯಾವತ್ತು, ಹೊರಗಡೆ ಕಲಿಬೇಕು. ಹೊರಗಡೆ ಕಲಿಯೋಕ್ಕೆ ತುಂಬ ಇರುತ್ತೆ, ದಟ್ ಈಸ್ ವಾಟ್ ಇಂಪಾರ್ಟೆಂಟ್. ಆಮೇಲೆ ಒಂದು ಖುಷಿ ಏನಂದರೆ ಹಬ್ಬ ಗ್ರ್ಯಾಂಡ್ ಆಗೋದಲ್ಲ, ಹಬ್ಬ ಗ್ರ್ಯಾಂಡ್ ಆಗ್ತಾನೆ ಇದೆ ಪ್ರತಿ ವರ್ಷ. ಚಾಲೆಂಜ್ ಮಾಡಿದ್ದಿನ ನಾವು ಇದು ಶಿವು ಹೇಳಿದ್ನಲ್ಲ, ಅದು ಚಾಲೆಂಜ್ ಯಾರ್ದು 50 ಲಕ್ಷ ಪ್ಲೇಸ್ಮೆಂಟ್ ಆಗಿತ್ತಲ್ಲ, ಯಾರ್ದು ಕೊಟ್ಟು ನಾವು 50 ಲಕ್ಷ ಝೊಮ್ಯಾಟೋದ ಎಲ್ಲೋ ಆಗಿತ್ತಲ್ಲ, ಕರೆಕ್ಟಾ? ಸೊ ಈ ಸಲ ಯಾರ್ದು, ಆಮೇಲೆ ಪ್ಲೇಸ್ಮೆಂಟಿಗೂ ಕನ್ನಡ ಹಬ್ಬಕ್ಕೆ ಲಿಂಕ್ ಮಾಡಬೇಡಿ. ಪ್ಲೇಸ್ಮೆಂಟ್ ಆತಂತೇಳಿ ಫುಲ್ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡೋದಲ್ಲ. ಪ್ಲೇಸ್ಮೆಂಟ್ ಆಗಲಿ ಅಂದರೂ ಕನ್ನಡದ ಬಗ್ಗೆ ಅಷ್ಟೇ ಶ್ರದ್ಧೆ ಭಕ್ತಿ ಇರಬೇಕು. ಸೊ ಆಗಸ್ಟಲ್ಲಿ ಪ್ಲೇಸ್ಮೆಂಟ್ ಆಗೋದ್ರೆ ನವಂಬರಲ್ಲಿ ಮಾಡೋದಲ್ಲ. ಪ್ಲೇಸ್ಮೆಂಟ್ ಆಗಲಿಲ್ಲ ಅಂದರೂ ಕನ್ನಡದ ಬಗ್ಗೆ ಶ್ರದ್ಧೆ ಭಕ್ತಿ ಇರಲಿ. ಪ್ಲೇಸ್ಮೆಂಟಿಗೂ ಕನ್ನಡ ಹಬ್ಬಕ್ಕೂ ಲಿಂಕ್ ಮಾಡಬೇಡಿ ಯಾರು. ಈ ಚಾಲೆಂಜ್ ತೊಗೊಂಡ್ಮೇಲೆ ಈ ವೋಟ್ ಆಫ್ ಥ್ಯಾಂಕ್ಸ್ ಕ್ಲೋಸ್ ಆಗುತ್ತೆ. ಅಲ್ಲಿ ಶಿವನು ಯಾರೋ ಚಾಲೆಂಜ್ ತೊಗೊಂಡಿದ್ದಾರೆ ಲಾಸ್ಟ್ ಟೈಮು, ಜೂನಿಯರ್ಸ್ ಅಲ್ಲೊಬ್ರು ಯಾರಾದರೂ ಬಂದು ನಿಮ್ಗಿಂತ ಚೆನ್ನಾಗಿ ಮಾಡಿ ತೋರಿಸ್ತೀವಿ ಅಂತ ಚಾಲೆಂಜ್ ಮಾಡು. ಬಸ್ಸು ಬೇಡ, ಯಾರು ಬರ್ತೀರಪ್ಪ, ಯಾರಾದ್ರೂ ಬಂದು ಒಬ್ರು ಚಾಲೆಂಜ್ ತಗೋಬೇಕು ಸ್ಟೇಜ್ ಮೇಲೆ. ನಿಮ್ಗಿಂತ ಬರ್ತೀಯಾ? ಬನ್ನಿ ಬನ್ನಿ. ಸೊ ಒಂದ್ಸತಿ ಚಾಲೆಂಜ್ ತಗೊಳಕ್ ಸ್ಟೇಜ್ ಮೇಲೆ ಒಬ್ಬರೇ ಬಂದಿರ್ಬೋದು, ಈ ಸತಿ ಇಷ್ಟು ಜನ ಇದೀವಿ. ಸೊ ಇಟ್ಸ್ ನಾಟ್ ಅ ಪವರ್ ಆಫ್ ಒನ್ ಅಂತ, ಎಲ್ಲರೂ ಸೇರ್ ಹಬ್ಬ ಇನ್ನೂ ಚೆನ್ನಾಗಿ ಮಾಡ್ಕೊಳ್ತೀವಿ. ಆದ್ರೆ ಅವ್ರು ಹೇಳಿದ್ರು ಎಮ್.ಟೆಕ್ ಮಾಡಿ ಅಂತ, ಇನ್ನೊಂದು ವರ್ಷ ಜಾಬ್ ಮಾಡಿ ಮುಂದಿನ ವರ್ಷ ದುಡ್ಡು ಕೊಟ್ಟು ಆಮೇಲೆ ಬೇಕಾದ್ರೆ ಎಮ್.ಟೆಕ್ ಜಾಯ್ನ್ ಆಗಿ, ಸದ್ಯ ಬೇಡ. ಕೂತಿರೋ ಸೀನಿಯರ್ಸ್ ಎಲ್ಲ ನೋಡಿದಾಗ ಅದೇ ಕಾರ್ಟೂನ್ ನೋಡಿದ ತಕ್ಷಣ ಬಾಯಲ್ಲಿ ಡಾಲರ್ ಸಿಂಬಲ್ ಬರ್ತದಲ್ಲ, ಅದರ ಕಾಣಿಸ್ತಾ ಇದೆ. ಎಲ್ಲ ಪ್ಲೇಸ್ ಆಗಿದ್ದೀರಾ ನಾವು. ಸೊ ಇಷ್ಟು ಜನ ನಿಮ್ ಕಣ್ಮುಂದೆ ಕಾಣಿಸ್ತಾ ಇದೀವಿ, ಇನ್ನೂ ಹೆಚ್ಚಿದ್ದಾರೆ, ತುಂಬಾ ಜನ ಇದ್ದಾರೆ. ನೀವೇನ್ ಚಾಲೆಂಜ್ ಕೊಟ್ಟಿದ್ದೀರ ಅಥವಾ ಏನ್ ಸ್ಟಾರ್ಟಿಂಗ್ ಇಂದ ಹೇಳಿದ್ರಿ ನಿಮ್ ಕೈಯಲ್ಲಿ ಆಗಲ್ಲ ಅಂತ, ಬಟ್ ಈ ಸತಿ ನಾವು ಅದನ್ನ ಎಷ್ಟಾಗದಷ್ಟು ಪ್ರೂವ್ ಮಾಡಿದೀವಿ. ಇದಕ್ಕಿಂತ ಜಾಸ್ತಿ ಇನ್ನೂ ಚೆನ್ನಾಗಿ ಮಾಡ್ತೀವಿ. ಸೊ ನಿಮ್ ಕನ್ಸಂತ ಇನ್ನು 2 ವರ್ಷ ಹೇಳಿದ್ರಲ್ಲ, ಆ ಕನ್ಸನ್ ನನ್ಸ್ ಮಾಡೋದು ನಾವು ಟ್ರೈ ಮಾಡೇ ಮಾಡ್ತೀವಿ, ಖಂಡಿತವಾಗಿ. ಒಂದಂತೂ ನಿಜ, ಔಟರ್ ಪೇಡಿ ಈ ಸತಿ ಏನಾಗಿತ್ತು ಅದಕ್ಕಿಂತ ಚೆನ್ನಾಗಂತೂ ಮಾಡ್ಕೊಡ್ತೀವಿ. ಸ್ಪಾನ್ಸರ್ಶಿಪ್ ನಮ್ ಕಡೆಯಿಂದ ಎಷ್ಟಾಗತ್ತೆ ಅಷ್ಟು ಮಾಡ್ತೀವಿ. ನಿಮ್ಗಿಂತ ಅಂತೂ ಚೆನ್ನಾಗಿ ಮಾಡ್ತೀವಿ, ಅದೊಂದು ಫಿಕ್ಸ್. ಸ್ಪಾನ್ಸರ್ಶಿಪ್ ಬರ್ದೇ ಇದ್ರೆ 8th ಮೈಲ್ ಮೇಲೆ ಬ್ಲೇಮ್ ಮಾಡಲ್ಲ. ಸೊ ಇಂಡಿವಿಜುವಲ್ ಕನ್ನಡ ಹಬ್ಬ ಇರೋದ್ರಿಂದ ಎತ್ಕೊಂಡು ಹೋಗ್ತೀವಿ. ನಾವು ಇಷ್ಟು ಜನ ಇಲ್ಲಿ ಮೇಲ್ ಬರೋಕ್ಕೆ ಒಂದು ಮುಖ್ಯ ಕಾರಣ ಅಂದ್ರೆ, ನಾವು ಕನ್ನಡ ಹಬ್ಬಕ್ಕೆ ಶುರು ಮಾಡಬೇಕಾದ್ರೆ ಸೀನಿಯರ್ಸ್ ಎಲ್ಲ ಹೇಳ್ತಿರು ಪದೇ ನಿಮ್ಮ ಬ್ಯಾಚಲ್ಲಿ ಯೂನಿಟಿ ಇಲ್ಲ, ನೀವು ಹಬ್ಬ ಮಾಡ್ತೀರ ಅನ್ನೋ ನಂಬಿಕೆ ಇಲ್ಲ ಅಂತ. ಅದಕ್ಕೆ ಎಲ್ಲ ಬಂದು ನಂಬಿಕೆ ಕೊಡ್ತಾ ಇದೀವಿ, ನಿಮ್ಗಿಂತ ಜೋರಾಗಿ ಹಬ್ಬ ಮಾಡೇ ಮಾಡ್ತೀವಿ.